ಧ್ವನಿ ಕೇಳಿದ್ನಲ್ಲ, ಅವನು ಸುಮ್ಮನೆ ಹಿಂಗೆ ನಿಂತಿದ್ದ. ಯಾಕಪ್ಪ ಅಂದೆ. ಯಾವ ನರಸಿಂಹರಾಜು ನೀವು ಮಾತಾಡಿದ್ದು ಅಂದ. ಹಿರಿಯ ನಟ ನರಸಿಂಹರಾಜು ಅಂದೆ. ನಾನು ಕೇಳಿದ್ದು ಆ ನರಸಿಂಹರಾಜು ಅಲ್ಲಣ್ಣ ಅಂದ. ಇನ್ಯಾರು ಅಂದೆ. ರೀಲ್ಸ್ ಅಲ್ಲಿ ಬರ್ತಾರಲ್ಲ ನರಸಿಂಹರಾಜ್ ಬಳ್ಳಾಪುರ ಅಂದ. ಯಾವುದು ಅಂದ್ರೆ, ನಾನ್ ನಿಮ್ಮ ಅಭಿಮಾನಿ ಅಣ್ಣ, ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಓ ಹೆಣ್ಮಗು ಯಾವ್ದು ಸ್ವಾಮಿ ತಮ್ದು? ಬೆಳ್ತಂಗಡಿ. ಓ ಧರ್ಮಸ್ಥಳ ಬೆಳ್ತಂಗಡಿ. ಮೊನ್ನೆ ಹೆಂಗಾಸೆ ಬಂದಿದ್ವಲ್ರ, ಬರಾಕಿಲ್ವಾ ನಮ್ಮ ಮನೆಗೆ? ಯಾರೋ ಕುಡಿದ್ಬಿಟ್ಟವನೇ ನೀರಾಗ್ತ ಈ ವಾಯ್ಸ್ ಮಾಡಬೇಕಿತ್ತಂತೆ. ಇನ್ನೊಂದು ಹೆಣ್ಣು ಮಕ್ಕಳು ಗುಂಪಂತು. ಅಂಕಲ್ ಮಿಮಿಕ್ರಿ ಮಾಡ್ತೀರಾ? ಹ್ಞೂನಮ್ಮ ಮಾಡ್ತೀನಿ. ಯಾವ ವಾಯ್ಸ್ ಬೇಕಮ್ಮ ಅಂದೆ. ಕಿಪಿ ಕೀರ್ತಿ ಅಂಕಲ್ ಅಂದ್ರು. ಕಿಪಿ ಕೀರ್ತಿ ಯಾವುದು ಅಂದ್ರೆ, ಬನ್ನಿ ಜನರೇ ಬನ್ನಿ ಇದು ಮಾತಾಡಬೇಕಿತ್ತಂತೆ. ಅಯ್ಯೋ ಕತೆ. ಇನ್ನೊಂದು ಸಾಂಗ್ ಬಂತು. ಎಲ್ಲ ಅದು ಯಾವ ಮಕ್ಕಳುಗಳೆಲ್ಲ ಹೇಳ್ತವೆ ರಾಷ್ಟ್ರಗೀತೆ ತರ. ಪಯಮ್ನೆ ಕಲಿಯಲ್ಲ, ಒಂದು ನಮ್ಮ ನಾಡಗೀತೆ ಸರಿಯಾಗಿ ಕಲಿಯಲ್ಲ, ರಾಷ್ಟ್ರಗೀತೆನೇ ಇಂಡಿವಿಜುವಲ್ ಸರ್ ಹೇಳಕ್ ಬರಲ್ಲ. ಆ ಸಾಂಗ್ ಫುಲ್ ಹೇಳ್ತವ್ರೆ. ಯಾವುದು? ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದಲೇ? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಏನದಕ್ಕೆ ರೀಲ್ಸ್? ಹೆಣ್ಮಗಳು ಮದುವೆಯಾಗಿ ಪಕ್ಕದಲ್ಲಿ ಗಂಡ ನಿಂತವನೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಅವನು ಕೆನ್ನೆ ಕೊಟ್ಬಿಟ್ಟು ತಾಳಿ ಕಿತ್ಕೊಂಡೋದ. ಇನ್ಯಾವನು ಅಂತ ನೋಡಿ. ಸುಮ್ಮನೆ ಅದನ್ನ ಒಂದು ಹಾಸ್ಯ ಲೇಪನ ಕೊಡ್ತೀವಿ ನಾವು, ಹಾಸ್ಯ ಕಲಾವಿದರು. ಈ ಕರಿಮಣಿ ಮಾಲೀಕ ಯಾರು? ಇವತ್ತು ನ್ಯೂಸ್ಗಳಲ್ಲಿ, ಕೆಲವೊಂದು ನ್ಯೂಸಲ್ಲಿ ಯಾವುದು ಇದೇ ದೊಡ್ಡ ವಿಷಯ. ಈ ಕರಿಮಣಿ ಮಾಲೀಕ ಯಾರು? ಇಡೀ ರಾಜ್ಯವೇ ಹುಡುಕ್ತಾ ಇದೆ. ರೈತರ ಸಮಸ್ಯೆ ಬಿಟ್ಟುಬಿಡಿ, ನೀರಿನ ಸಮಸ್ಯೆ ಬಿಟ್ಟುಬಿಡಿ, ಹಾಸ್ಪಿಟಲ್ ಸಮಸ್ಯೆ ಬಿಟ್ಟುಬಿಡಿ, ಇದೇ ನ್ಯೂಸು. ಈ ಕರಿಮಣಿ ಮಾಲೀಕ ಯಾರು? ಎಲ್ಲ ಅದನ್ನೇ ನೋಡ್ತಾವ್ರೆ. ಯಾರು ಗೊತ್ತಿಲ್ಲ. ಅದಕ್ಕೊಂದು ಮೈಕ್, ಒಂದು ಕ್ಯಾಮ್ರಾ. ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಅವರ ಹಾಲಿ ಕೇಂದ್ರ ಸಚಿವರು. ಕುಮಾರಸ್ವಾಮಿ ಅವರೇ, ಕರಿಮಣಿ ಮಾಲೀಕ ಯಾರು ಅಂದ್ರು. ಅದಕ್ಕೆ ಅವ್ರು ಏನು ಹೇಳ್ಬೋದು ನೋಡಿ ಬ್ರದರ್. ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು. ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು. ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ. ಕರಿಮಣಿ ಮಾಲೀಕ ಯಾರಿರ್ಬೋದು? ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ, ನಮ್ಮದು ಕೇಂದ್ರ ಸರ್ಕಾರ. ದಯವಿಟ್ಟು ಸಿದ್ದರಾಮಣ್ಣವರು ಒಂದು ಫಂಡ್ ಕೊಟ್ಟರು, ಅಂಕಿಅಂಶಗಳನ್ನು ಕೋಟಿ, ಲಕ್ಷ, ಸಾವಿರ, 100 ಪೈಸೆಗಳು ಕರೆಕ್ಟಾಗಿ ಹೇಳ್ತಾರೆ. ದಯವಿಟ್ಟು ಅವ್ರನ್ನೋ ಕೇಳಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಡೆಲ್ಲಿಗೆ ಹೋಗ್ಬೇಕು. ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೊಟ್ಟೋಗ್ಬಿಟ್ರು. ಇವರು ಸುಮ್ಮನೆ ಇರ್ತಾರಾ? ಮೈ ಕತ್ಕೊಂಡು ಸೀದಾ ಹೋದ್ರು. ಬನ್ನಿ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ವಂತೆ ಕರಿಮಣಿ ಮಾಲೀಕ ಯಾರು ಅಂತ. ಬನ್ನಿ, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಅವ್ರನ್ನೇ ಕೇಳ್ತಾ ಇದ್ವಿ. ಸಿದ್ದರಾಮಯ್ಯನವರೇ, ಈ ಕರಿಮಣಿ ಮಾಲೀಕ ಯಾರು ಅಂದ್ರು. ಏಯ್ ಒಡೆರಿ ಕಪಾಲ್ಕ ಅವನಿಗೆ, ಕಳ್ಸಾಚೆಗ ಅವನ್ನ. ಏನಯ್ಯ ನಿನ್ ಪ್ರಶ್ನೆ? ಕರಿಮಣಿ ಮಾಲೀಕ ಅಲ್ಲ ರೀ. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ, ನೀರಾವರಿ ಸಮಸ್ಯೆಗಳಿದೆ, ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ. ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ ಪಂಚೆ ಹಾಕ್ತೀರಾ, ಮಾಂಸ ತಿಂತೀರ, ಇದೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಉಚಿತವಾಗಿ ಬಸ್ ಮಾಡಿಬಿಟ್ರಿ, ಒಳ್ಳೆ ಯೋಜನೆ ಹೆಂಗಸರಿಗೆ. ಆದ್ರೆ ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಬಟ್ಟೆ ಹಾಕೊಂಡು ಹೋಯ್ತಾವ್ರೆ. ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ, ಅಡುಗೆ ಮಾಡ್ಕೊಡೋರಿಲ್ಲ. ಏನ್ ಮಾಡೋದು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಅಲ್ಲಪ್ಪ, ಈ ಹೆಂಗಸರು ಎಲ್ಲಿಗ್ರಿ ಹೋಗ್ತಾರೆ? ಪಾಪ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗಲ್ಲ. ಏನಾದರೂ ಉಚಿತ ಬಸ್ ಸೇವೆನಾ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ನಾವು ಸುಮಾರು 500,000 ಬಸ್ಗಳನ್ನ ಗೋವಾ ರೂಟಿಗೆ ಬಿಡಬೇಕಾಗದು. ಪಾಪ ಹೆಂಗಸರಾದಕ್ಕೆ
ದೇವಸ್ಥಾನಗಳಿಗೆ ಹೋಗಿದ್ ಬರ್ತಾರೆ, ನೆಲ್ಗೂ ಹೋಗಲ್ಲ. ಆಮೇಲೆ 2,000 ರೂಪಾಯಿ ಕೊಟ್ಟಿದ್ದೀವಿ ನಾವು ಹೆಂಗಸರಿಗೆ ಅಲ್ವಾ? ಯಾರು ಲಾಸ್ಟ್ ತಿಂಗಳು ಬಂದಿಲ್ವೇ ನಮ್ಮ? ಕೇಳ್ಕೊಳ್ಳಿ, ಇಲ್ಲಿ ಮಾಯಕೊಂಡ ಶಾಸಕರವ್ರ ಕೇಳ್ಕೊಳ್ಳಿ ಅವ್ರನ್ನ. ಆ 2,000 ರೂಪಾಯಿ ಏನಾದರೂ ಗಂಡಸರು ಕೊಟ್ಬಿಟ್ಟಿದ್ರೆ ಒಂದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಲಿಕೊಂಬಿಡೋರು. ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗಸರಿಗೆ. ಯಾವನ ಹೌದವಲಿ ಅವನು ಕಳಿಸಾಚೆಗ ಅವನ್ನ. ಅಲ್ಲಪ್ಪ, ಅವನು ಹೇಳ್ತವನೆ, ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಸ್ತರವಾಗಿದೆ. ಆದ್ರಿಂದ ನೋಡಪ್ಪ, ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ. ನೋಡಿ, ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ, ಅವ್ರು ಕೇಳಿ ಇವಾಗೇನು ಈ ಮೈಕ್ ಎತ್ಕೊಂಡು ಸುಮ್ಮನೆ ಇರ್ತಾರ? ಕುಮಾರಣ್ಣವ್ರು ಹೇಳಿಲ್ಲ, ಸಿದ್ದರಾಮಣ್ಣವ್ರು ಹೇಳಿಲ್ಲ. ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದೀವಿ. ಸರ್, ನೀವೇ ಹೇಳಿ, ಕರಿಮಣಿ ಮಾಲೀಕ ಯಾರು? ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಯಾರು ಕರಿಮಣಿ ಮಾಲೀಕ? ನಮಗೆ ವಯಸ್ಸಾಗಿದೆ, ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದೇವೆ. ನಮ್ಮ ಮುಂದೆ ಬಂದು ಕರಿಮಣಿ ಬಳಿಮಣಿ ಅಂತ ಕೇಳ್ತಾರೆ, ನಾಚಿಕೆ ಆಗೋದಿಲ್ವೇನೋ? ಯಾರೇ ನಿಮ್ಮನ್ನು ಕಳಿಸಿದ್ದು? ಸರ್, ಹೌದಾವಲಿಯ? ಯಾರು ಹೌದಾವಲಿಯ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ, ರಾಜಾವಲಿ. ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ. ಮುಂದಿನ ದಿನಗಳು ಸ್ವಲ್ಪ ಜೋರಾಗಿ ಕೊಡಿ. ಅದು ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶ್ರೀಗಳ ಪಾದಾರವಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರಿಗೆ ಕರಿಮಣಿ ಹಾಕ್ತಾರೆ ಈ ಕಾಲದಲ್ಲಿ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ. ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ. ಎಲ್ಲರೂ ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ.